श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् सुतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहत गुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। नमोऽस्तु नन्ताय सहस्रमूर्तये सहस्रपादाक्षशिरोरुबाहवे सहस्रनाम्ने पुरुषाय शाश्वते सहस्रकोटियुगधारिणे नमः। ವಿಷ್ಣು ಸಹಸ್ರನಾಮದ ಅರ್ಥವನ್ನ ಇವತ್ತಿನಿಂದ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ಭಗವಂತನ ಅತ್ಯದ್ಭುತವಾದ ವಿಶಿಷ್ಟವಾದ ನಾಮದಲ್ಲಿ ಮೊದಲನೇ ಹೆಸರು ವಿಶ್ವಾಯ ನಮಃ. ವಿಶ್ವಂ ಅಂತ ಭಗವಂತನಂತ ಕರೀತಾ ಇದ್ದಾರೆ. ಶ್ಲೋಕ ಮೊದಲು ನೋಡಿ ಆಮೇಲೆ ಅರ್ಥವನ್ನು ತಿಳಿಯೋಣ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ. ಒಂದೊಂದೇ ದಿವಸ ಒಂದೊಂದು ನಾಮಗಳ ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ವಿಶ್ವಂ ಅಂತ ಕರೀತಾ ಇದ್ದಾರೆ ಭಗವಂತನನ್ನ. ವಿಶಂತಿ ಸಕಲ ಕಲ್ಯಾಣ ಗುಣಃ ಅಸ್ಮಿನ್ ಇತಿ ವಿಶ್ವಂ ಅಂತ ಹೇಳ್ತಾರೆ. ವಿಶ್ವ 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 ಅಂತಂದ್ರೆ ಏನು? ವಿಶ್ವಂ ಅಂತ ಯಾಕೆ ಕರೀತಾರೆ ಭಗವಂತನನ್ನ ಅಂತ ಕೇಳಿದ್ರೆ, ಜ್ಞಾನ, ಆನಂದ, ಸೌಂದರ್ಯ, ಶಕ್ತಿ ಮತ್ತು ಭಕ್ತವಾತ್ಸಲ್ಯ ಇವೆಲ್ಲ ಮೊದಲಾದ ಎಲ್ಲ ಗುಣಗಳಿಗೆ ಆಧಾರಭೂತನಾಗಿರುವಂಥವನು ಭಗವಂತ. ಭಗವಂತನಷ್ಟು ಕರುಣಾ ಸಮುದ್ರ ಜಗತ್ತಿನಲ್ಲಿ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹರಿಕಥಾಮೃತ ಸಾರದ 2ನೇ ಸಂಧಿ ಕರುಣಾ ಸಂಧಿ ಅಂತ ಇದೆ. ಅದನ್ನು ಒಂದ್ಸಾರಿ ಓದ್ಬಿಟ್ರೆ ಗೊತ್ತಾಗತ್ತೆ ಭಗವಂತ ಎಷ್ಟು ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾನೆ. ಆದ್ದರಿಂದ ಅವನನ್ನ ವಿಶ್ವಂ ಅಂತ ಕರೆದು. ಇನ್ನು 2ನೇದಾಗಿ ಬಹಳ ಸುಂದರವಾಗಿ ತಿಳಿತಾರೆ. ವಿಶ್ವೇತೇಜೆ ಪ್ರವೇಶನ ಅಂತ ಇಟ್ಟುಕೊಂಡ್ರೆ ಎಲ್ಲರೂ ಅಂತ ಏನಿದ್ದಾರಲ್ಲ, ಯಾರೇ ಇರಬಹುದು, ಆ ಎಲ್ಲರಿಗೂ ಪ್ರೇರಕನಾಗಿ ಎಲ್ಲವನ್ನ ಪ್ರವೇಶ ಮಾಡ್ತಾನೆ. ಹಾಗಾಗಿ ಅವನನ್ನ ವಿಶ್ವಂ ವಿಶ್ವಂ ಅಂತ ಕರೀತಾರೆ. ಗುಣಪೂರ್ಣನಾಗಿದ್ದಾನೆ ಭಗವಂತ, ಆದ್ದರಿಂದಲೂ ಅವನನ್ನ ವಿಶ್ವಂ ಅಂತ ಕರೀತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ, ಪೂರ್ಣಮದಃ ಪೂರ್ಣವಿದಂ. ಭಗವಂತ ಪೂರ್ಣನಾಗಿರುವಂಥವನು, ಆದ್ದರಿಂದಲೂ ಅವನನ್ನ ವಿಶ್ವ ವಿಶ್ವಂ ಅಂತ ಕರೀತಾರೆ. ಇನ್ನು ವಿಶ್ವ ಪೂರ್ಣಸ್ತಥಾ ಸರ್ವ ಸಮಸ್ತಾಚಾಭಿಧೀಯತೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಕೊಟ್ಟಿರುವಂತಹ ಸಂದೇಶ ನೋಡಿ. ವಿಶ್ವಂ ಅನ್ನೋ ಶಬ್ದಕ್ಕೆ ಬಹಳ ಸುಂದರವಾಗಿರುವಂತಹ ಅರ್ಥ ಇದೆ. ಇನ್ನು ಅಲ್ರಿ, ಮತ್ತೆ ವಿಶ್ವ ವಿಶ್ವ ಅಂತಂದ್ರೆ ಜಗತ್ತು ಅಂತ ನಾವು ತಿಳ್ಕೊಂಡಿದ್ವಿಯಪ್ಪ. ನಮಗ್ ಗೊತ್ತಿರೋ ಪ್ರಕಾರ ಜಗತ್ತನ್ನ ನಾವು ವಿಶ್ವ ಅಂತ ಕರೀತಾರೆ. ಮತ್ತ ಆ ಅರ್ಥವನ್ನ ನಾವು ಯಾಕೆ ತಗೋಬಾರ್ದಿಲ್ಲಿ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೂ ಉತ್ತರವನ್ನ ಕೊಡ್ತಾರೆ. ವಿಶ್ವ ಅನ್ನುವಂತಹ ಜಗತ್ತೇನಿದೆ ಅಲ್ಲ, ಆ ಜಗತ್ತಿಗೆ ಒಡೆಯನಾಗಿರುವಂಥವನು ಇವರು, ಆದ್ದರಿಂದಲೇ ಅವನನ್ನು ವಿಶ್ವಂ ಅಂತ ಕರೀತಾರೆ. ಅದನ್ನು ತಿಳಿಸ್ತಾರೆ ಇಲ್ಲಿ. ಉತ್ಪನ್ನಸ್ಯಾಪಿ ಯಥಾ ಸತ್ತಾ ಹರೇಸ್ತತ್ರ ಇರಿಯತೆ ಹರೇರ್ ವಿಶ್ವಂ ಭಿನ್ನಮಪಿ ಪರಮೋಸೋ ಯಥೋ ವಿಭುಃ. ಬ್ರಹ್ಮತಂತ್ರದಲ್ಲಿ ಕೊಟ್ಟಿರುವಂಥದ್ದು ಸಂದೇಶ. ಈ ಚರಾಚರ ಜಗತ್ತು ಅಂತ ಏನಿದೆ ಅಲ್ಲ, ಆ ಜಗತ್ತಿಗೆ ಒಡೆಯನಾಗಿರುವಂಥವನು ಭಗವಂತ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಅತ್ಯಂತ ಅಧೀನವಾಗಿರುವಂತಹ ಪದಾರ್ಥದ ಹೆಸರಿನಿಂದಲೇ ಅವನನ್ನ ಕರೀತಾರೆ. ಉದಾಹರಣೆಗೆ, ಯಾವುದೋ ಒಂದು ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ಮನೆ ಕಾಣಿಸುತ್ತೆ. ನಾವು ಲೋಕದಲ್ಲಿ ನಾವು ಇದನ್ನ ಪ್ರತ್ಯಕ್ಷವಾಗಿ ಕಾಣ್ತೀವಿ. ಆ ಮನೆಗೆ ಮನೆ ಅಂತ ಯಾರು ಕರೆಯೋದಿಲ್ಲ.
ಯಾವ ವ್ಯಕ್ತಿ ಇರ್ತಾನೋ, ಓನರ್ ಯಾರು ಇರ್ತಾನೋ ಅವನ ಹೆಸರಿನಿಂದ ಆ ಮನೆಯನ್ನು ಕರೀತಾರೆ. ಇಂಥವ್ರ ಮನೆ ಇದು ಅಂತ ನಾವು ಲೋಕದಲ್ಲಿ ಕಾಣ್ತೀವಿ. ಅದನ್ನೇ ಇಲ್ಲಿ ಅರ್ಥವನ್ನು ತೋರಿಸ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವಂಥವನು ಭಗವಂತ, ಆದ್ದರಿಂದಲೇ ಅವನನ್ನ ವಿಶ್ವಂ ಅಂತ ಕರೀತಾರೆ. ಅಲ್ರಿ, ನಾವಷ್ಟೇ ಹೇಳಿಬಿಟ್ರೆ ಆಯ್ತಾ? ನಾವ್ ಹೇಳಿದ್ದಕ್ಕೆ ಒಪ್ಕೊಂಡ್ಬಿಡ್ಬೇಕಾ? ನೀವ್ ಹೇಳ್ತಾ ಇದ್ದೀರಿ ನಾವು ಒಪ್ಕೋಬೇಕಾ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕಿನ್ನೂ ಒಂದು ಉತ್ತರ ಕೊಟ್ರು. ಕಾಳಿಯ ಮರ್ದನ ಮಾಡಿದ ಮೇಲೆ ಅವನ ಪತ್ನಿಯರೇನಿದ್ದಾರಲ್ಲ ಅವರೆಲ್ಲರೂ ಸ್ತೋತ್ರವನ್ನ ಮಾಡ್ತಾರೆ. ಅದರಲ್ಲಿ ವಿಶ್ವ ಅನ್ನುವಂತ ಹೆಸರಿದೆ. ಕಾಳಿಯ ನಾಗನನ್ನ ರಮಣಕ ದ್ವೀಪಕ್ಕೆ ಭಗವಂತ ಕಳಿಸಿದಂತಹ ಸಂದರ್ಭದಲ್ಲಿ ಆ ಎಲ್ಲ ಪತ್ನಿಯರು ಸ್ತೋತ್ರವನ್ನ ಮಾಡ್ತಾರೆ ಬಹಳ ಸುಂದರವಾಗಿ. ವಿಶ್ವಾಯ ತದುಪದ್ರಷ್ಟೇ, ಭಾಗವತದಲ್ಲಿ ಬಂದಿರುವಂತಹ ಮಾತು. ವಿಶ್ವ ಅಂತ ಅವನನ್ನ ಕರೀತಾ ಇದ್ದಾರೆ. ಇಷ್ಟೇ ಅಲ್ಲ, ಜನಗಳು ಅಂತ ಏನಿದ್ದಾರಲ್ಲ, ಪ್ರಜೆಗಳು, ಅವರೆಲ್ಲರೂ ಚಟುವಟಿಕೆಯನ್ನ ಮಾಡ್ತಾರೆ. ಆ ಚಟುವಟಿಕೆಯನ್ನ ನೀಡುವಂಥವನು ಅಥವಾ ಅದರ ಜ್ಞಾನವನ್ನ ಮಾಡಿಸುವಂಥವನು, ಆದ್ದರಿಂದಲೂ ಅವನನ್ನ ವಿಶ್ವಂ ಅಂತ ಕರೀತಾರೆ. ವಿಶ್ವೇತೇಜ ವಾ ಅಥವಾ ವಿಷಾಂ ವಾನಾತ್, ಚಟುವಟಿಕೆ ನಡೀಬೇಕಲ್ಲ ವಿಶ್ವದಲ್ಲಿ, ಅದಕ್ಕೆ ಮಾಡುವಂಥವನೇ ಭಗವಂತ, ಆದ್ದರಿಂದ ಅವನನ್ನ ವಿಶ್ವಂ ಅಂತ ಕರೀತಾರೆ. ಇನ್ನು ಜಗತ್ತಿನಲ್ಲಿ ಪ್ರವೇಶ ಮಾಡುವಂಥವನು ಹಾಗೂ ಜ್ಞಾನ ಸ್ವರೂಪಿಯಾಗಿರುವಂಥವನು, ಆದ್ದರಿಂದ ಅವನನ್ನ ವಿಶ್ವಂ ಅಂತ ಕರೀತಾರೆ. ವಿಶ್ವಂ ಜ್ಞಾನ ರೂಪಂಚ ವಿಶ್ವಂ ವಿಷ ಪ್ರವೇಶನೇ, ಸೂತ್ರದಲ್ಲಿ ಹೇಳುತ್ತಾರೆ. ಆದ್ದರಿಂದ ಅವನನ್ನ ವಿಶ್ವಂ ವಿಶ್ವಂ ಅಂತ ಕರೀತಾರೆ. ಉತ್ತಮ ಜ್ಞಾನವೇ ಸ್ವರೂಪನಾಗಿರುವಂಥವ್ರು, ಜ್ಞಾನಾನಂದಮಯನಾಗಿರುವಂಥವ್ರು, ಎಲ್ಲೆಡೆ ಹೋಗುವಂಥವ್ರು. ಇದು ದೇವರಿಗೆ ಮಾತ್ರ ಸಾಧ್ಯ, ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ. ನಾವೀಗ ಹೇಳ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಿ. ನಾನಿಲ್ಲೇ ಹೇಳ್ತಾ ಇದ್ದೀನಿ, ನೀವು ಅಲ್ಲೇ ಕೂತಲ್ಲೇ ಕೇಳ್ತಾ ಇದ್ದೀರಿ. ನಾನೀಗ ಹೇಳ್ತಾನೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲಾರು ಹೋದ್ರೆ ಅಲ್ಲಿಂದ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಹಾಗಲ್ಲ, ಕೂತಲ್ಲೇ ಓಡಾಡ್ತಾನೆ ಮಲಗ್ತಾನೆ. ಇದು ಭಗವಂತನ ವೈಭವ. ಅದನ್ನಿಲ್ಲಿ ತಿಳಿಸ್ತಾರೆ. ತೃತೀಯೋ ಅತಿಶಯೇ ಇತಿ ಈಕಾರ ವಾತಿ ಜಾನಾತಿ ಇತಿವಂ ವಾ ಗತಿ ಗಂಧನಯೋಹೋ ಅಂತ ಇಟ್ಕೊಂಡ್ರೆ ಎಲ್ಲ ಕಡೆ ಸಂಚಾರ ಮಾಡುವಂಥವನು ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ 13ನೇ ಅರ್ಥದಲ್ಲಿ. ವಿಶೇಷವಾಗಿ ಎಲ್ಲೆಡೆ ಹೋಗ್ತಾ ಇದ್ದಾನೆ. ಇದನ್ನ ಬೇರೆಯವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ. ಕಾಟಕ ಉಪನಿಷತ್ತು ನಮಗೆ ತಿಳಿಸಿ ಹೇಳ್ತಾ ಇದೆ, ಭಗವಂತ ಮಲಗಿರ್ತಾನೆ, ಎಲ್ಲ ಕಡೆ ಹೋಗ್ತಾನೆ, ಎಲ್ಲ ಕಡೆ ಹೋಗ್ತಾನೆ ಮತ್ತು ಮಲಗಿರ್ತಾನೆ. ಇದು ಭಗವಂತನಲ್ಲಿರುವಂತಹ ವೈಭವ. ಅದಕ್ಕೆ ಅವನನ್ನ ವಿಶ್ವಂ ಅಂತ ಕರೆದ್ರು. ವಿಶೇಷವಾಗಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ವಿಶೇಷವಾಗಿ ಎಲ್ಲೆಡೆ ಹೋಗ್ತಾನೆ, ಆದ್ದರಿಂದ ಅವನನ್ನ ವಿಶ್ವಂ ಅಂತ ಕರೆದ್ರು. ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವ ಜೀವ ಸಂಗತಃ. ವಿಶ್ವ ಅಂದ್ರೆ ಮೂಲತಃ ವಾಯುದೇವರಿಗೂ ಹೆಸರಿದೆ ವಿಶ್ವ ಅಂತ. ಆ ವಾಯುದೇವನನ್ನು ಪ್ರೇರಣೆ ಮಾಡ್ತಾನೆ ಇವನು, ಆದ್ದರಿಂದ ಅವನನ್ನ ವಿಶ್ವಂ ವಿಶ್ವ ಅಂತ ಕರೀತಾರೆ. ಅಂದ್ರೆ ಎಲ್ಲ ಜೀವಾತ್ಮರಿಗಿಂತ ಪೂರ್ಣನಾಗಿರುವಂತಹ ಪ್ರಯುಕ್ತ ವಾಯುದೇವರನ್ನ ವಿಶ್ವ ವಿಶ್ವ ಅಂತ ಕರೀತಾರೆ. ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವ ಜೀವ ಸಂಗತಃ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳುವಂಥದ್ದು ವಿಶ್ವಸ್ಯ ವಾಯು ಅಂತರ್ಯಾಮಿತ್ವಾ. ಇನ್ನೂ ಒಂದು ಅರ್ಥ ತಗೊಳ್ರಿ. ವಿಶ್ವನಾಮಕನಾಗಿರುವಂತಹ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿದ್ದು ಇಡೀ ವಿಶ್ವವನ್ನ ರಕ್ಷಣೆ ಮಾಡ್ತಾನೆ ಭಗವಂತ. ಆದ್ದರಿಂದಲೂ ಅವನನ್ನ ವಿಶ್ವಂ ಅಥವಾ ವಿಶ್ವ ಅಂತ ಕರೀತಾರೆ. ಇನ್ನೊಂದು ಬಹಳ ಮಹತ್ವದ ಅಂಶವನ್ನ ಹೇಳ್ತಾರೆ. ನಾವು ನಡಿಬೇಕು ಅಂದ್ರೆ ನಮಗೆ ಕಾಲು ಬೇಕು, ಊಟ ಮಾಡಬೇಕು ಅಂದ್ರೆ ಕೈ ಬೇಕೇ ಬೇಕು. ಕಾಲಿಲ್ಲ ಅಂದ್ರೆ ನಡಿಲಿಕ್ಕೆ ಬರೋದಿಲ್ಲ, ಕೈ ಇಲ್ಲ ಅಂದ್ರೆ ತಿನ್ಲಿಕ್ಕೆ ಬರೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ. ಪ್ರಾಕೃತವಾದ ಕಾಲಿಲ್ಲದೆಯೂ ಓಡ್ಲಿಕ್ಕೆ ಬರುವಂಥವನು. ಶ್ವೇತಾಶ್ವರ ಉಪನಿಷತ್ತು ನಮಗೆ ತಿಳಿಸಿ ಹೇಳ್ತಾ ಇದೆ, ಅಪಾಣಿಪಾದೋ ಜವನೋ ಗೃಹೀತ. ಕಾಲ್ ಬೇಕು ಅಂತೇನಿಲ್ಲ ದೇವರಿಗೆ, ಎಲ್ಲ ಕಡೆ ಹೋಗಬಲ್ಲ, ಕಾಲಿಲ್ದನೂ ಹೋಗಬಲ್ಲ. ಅದು ಭಗವಂತನ ವೈಭವ. ಭಗವಂತನನ್ನ ಉಪಾಸನೆ ಮಾಡಬೇಕಾದ್ರೆ ಈ ರೀತಿ ತಿಳಿದು ಉಪಾಸನೆ ಮಾಡಿದಾಗ, ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಭಗವಂತನನ್ನ ತಿಳಿದು ಭಜನೆ ಮಾಡಬೇಕು.
ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯ ಪಾರೇಶನಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲದೆಂಬುದೇ ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುತ್ತೆ ಫಲವಿದು ಬಾಳ್ದುದಕ್ಕೆ. ಜಗನ್ನಾಥದಾಸರು ನಮಗೆ ಕೊಟ್ಟಿರುವಂತಹ ಸಂದೇಶ ಸಿರಿ ನಿಲಯನ ಗುಣಗಳ, ಭಗವಂತನ ನಾಮಗಳನ್ನ ಉಚ್ಚಾರ ಮಾಡಬೇಕಾದ್ರೆ ಅನುಸಂಧಾನ ಪೂರ್ವಕವಾಗಿ ಮಾಡಿದಾಗ ಅದಕ್ಕೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಇನ್ನು ಮುಂದಿನ ಅರ್ಥವನ್ನ ಹೇಳ್ತಾರೆ. ವಿಶೇಷವಾದ ಸುಖ ಮತ್ತು ಜ್ಞಾನ ಇವೆರಡರ ಸ್ವರೂಪಭೂತನಾಗಿರುವಂಥವ್ರು ಭಗವಂತ. ಜ್ಞಾನಾನಂದವೇನಾಗಿರುವಂಥವನು ವಿಶಿಷ್ಟ ಸುಖ ಜ್ಞಾನ ಸ್ವರೂಪಾತ್ ವಿಶ್ವಂ, ಆದ್ದರಿಂದ ಅವನನ್ನ ವಿಶ್ವಂ ಅಂತ ಕರೀತಾರೆ. ಶಕಾರ ವಕಾರೋ ಆನಂದ ಜ್ಞಾನ ವಾಚಿನೌ, ಎಷ್ಟು ಸುಂದರವಾಗಿ ತಿಳಿಸ್ತಾರೆ ನೋಡ್ರಿ. ಆದ್ದರಿಂದ ಅವನನ್ನ ವಿಶ್ವ ವಿಶ್ವ ಅಂತ ಕರೀತಾರೆ. ಇನ್ನು ಮುಂದಿನ ಅರ್ಥವನ್ನು ನೋಡೋಣ. ವಿಶ್ವ ಅನ್ನೋ ಶಬ್ದಕ್ಕೆ ವಿನಾ ಪಕ್ಷಿಣ ಗರುಡೇನ ಶ್ವಯತಿ ಘಚ್ಚತೀತಿ ವಿಶ್ವಂ, ಪಕ್ಷಿಗಳ ರಾಜನಾಗಿರುವಂತಹ ಗರುಡ ಇದ್ದಾನಲ್ಲ, ಅವನ ಮೇಲೆ ಕೂತು ಸಂಚಾರ ಮಾಡುತ್ತಾನೆ. ಅಂದ ಅರ್ಥ ಏನು? ಗರುಡ ವಾಹನ ಅಂತ ಇಟ್ಕೊಳ್ಬಹುದು. ಆದ್ದರಿಂದಲೂ ಅವನನ್ನ ವಿಶ್ವ ಅಂತ ಕರೀತಾರೆ. ಇನ್ನು ಬ್ರಹ್ಮಾಂಡವನ್ನೇ ಹೊತ್ತಿರುವಂತಹ ಪರಮಾತ್ಮ, ಅವನನ್ನ ಹೊತ್ತಿಕೊಂಡು ಹೋಗುವಂತಹ ಪುಣ್ಯವನ್ನ, ಸಾಮರ್ಥ್ಯವನ್ನ ಭಗವಂತ ಆ ಗರುಡನಿಗೆ ಕೊಟ್ಟಿದ್ದಾನೆ. ವೀಹಿ ಪಕ್ಷಿ ಗರುಡ ಶ್ವಯತಿ ಘಚ್ಚತಿ ಯಸ್ಮಾತ್ ತದ್ವಿಶ್ವಂ, ಆದ್ದರಿಂದಲೂ ಅವನನ್ನು ವಿಶ್ವ ವಿಶ್ವ ಅಂತ ಕರೀತಾರೆ. ಅದರಲ್ಲೂ ಎಲ್ಲರೂ ಒಂದ್ಸಾರಿ ಕೇಳಿದ್ರಂತೆ ಗರುಡನಿಗೆ, ಅಲ್ಲ ನಾವೆಲ್ಲ ನಿನ್ನ ಭಗವಂತನನ್ನ ಎದರಿಂದ ನೋಡ್ತೀವಿ, ಗರುಡ ವಾಹನವಾಗಿ ಬಂದಾಗ ನಿನ್ನ ಮೇಲೆ ಭಗವಂತ ಕೂತಿರ್ತಾನೆ, ನೀನ್ ಹಿಂಗ್ ತಲೆ ಎತ್ತಿ ನೋಡ್ಬೇಕು, ಹೇಗ್ ನೋಡ್ತೀಯ? ಅನಂತವಾದ ರೂಪಗಳನ್ನ ನಾವು ಎದುರುಗಡೆ ಕೂತು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ, ನಿಂಗೆ ನೋಡ್ಲಿಕ್ಕೆ ಅವಕಾಶನೇ ಇಲ್ಲಲ್ಲ. ಆಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಗರುಡದೇವರು. ಆಗ ಭಗವಂತ ಹೇಳ್ತಾನಂತೆ, ನಿನ್ನ ಕೈ ಬೆರಳುಗಳೇನಿದ್ದಾವಲ್ಲ, ನನ್ನ ಹಿಡ್ಕೊಂಡಿದ್ದೀಯಲ್ಲ ಎರಡು ಕಾಲುಗಳನ್ನ ಎರಡು ಕೈಗಳಿಂದ, ಆ ಉಗುರುಗಳಲ್ಲಿ ಎಲ್ಲ ರೂಪಗಳು ಕಾಣೋ ಹಾಗೆ ನಾ ಮಾಡ್ತೀನಿ ಅಂತಾನಂತ ಭಗವಂತ. ಅಷ್ಟು ಆ ಗರುಡದೇವರ ಮಹಿಮೆ. ಗರುಡದೇವರು ರೆಕ್ಕೆಗಳನ್ನ ಬೀಸ್ತಾ ಇದ್ರೆ ಛಂದೋ ಪುರುಷರಾಗಿರುವಂಥವ್ರು, ಛಂದಃಪಯ ಪುರುಷ, ಎಲ್ಲ ವೇದಗಳಿಗೆ ಆ ವೇದಗಳ ಅರ್ಥ ನಮಗೆ ಸರಿಯಾಗಿ ಆಗಬೇಕು ಅಂದ್ರೆ ಗರುಡದೇವರ ಅನುಗ್ರಹ ಬೇಕು. ಅಂತಹ ಎತ್ತರದಲ್ಲಿರುವಂಥವ್ರು ಗರುಡದೇವರು. ಆ ಗರುಡನನ್ನೇ ವಾಹನವಾಗಿ ಉಳ್ಳಂಥವನು, ಆದ್ದರಿಂದ ಅವನನ್ನ ವಿಶ್ವ ವಿಶ್ವ ಅಂತ ಕರೀತಾರೆ. ಇನ್ನು ಎಲ್ಲರಿಗಿಂತ ವಿಶಿಷ್ಟನಾಗಿರುವಂಥವನು, ಭಗವಂತನಂತಹ ಅನ್ನೋ ಶಬ್ದವೇ ಜಗತ್ನಲ್ಲಿ ಇಲ್ಲ. ಇದ್ರೆ ಅದು ಭಗವಂತನೇ. ಮತ್ತೆ ಮಾಡಲ್ ಇನ್ನೊಂದು ಅದೇ ರೀತಿಯಾಗಿರುವಂಥದ್ದು ಅಂತ ಜಗತ್ನಲ್ಲಿ ಇಲ್ಲೇ ಇಲ್ಲ. ಏಕಮೇವ ದ್ವಿತೀಯ ಭಗವಂತ. ಆದ್ದರಿಂದ ಅವನು ವಿಶಿಷ್ಟನಾಗಿರೋನು, ಆದ್ದರಿಂದ ಅವನನ್ನು ವಿಶ್ವಂ ಅಂತ ಕರೀತಾರೆ. ಅದರಲ್ಲೂ ವಿಶಿಷ್ಟತ್ವ ದೇವ ಭಗವಾನ್ ವಿವರಣ ವಾಚ್ಯ ಇತಿ ನಿರ್ಣಿತಂ, ಆದ್ದರಿಂದ ಅವನನ್ನು ವಿಶ್ವ ಅಂತ ಕರೆದು. ಇನ್ನು ಸುಷುಪ್ತಿ ಅವಸ್ಥೆಯಲ್ಲಿ ಜೀವಾತ್ಮರ ಪ್ರವೇಶಕ್ಕೆ ಆಧಾರಭೂತನಾಗಿರುವಂಥವನು. ಅಂದ್ರೆ ನಿತ್ಯದಲ್ಲಿ ಜೀವಾತ್ಮರು ಪ್ರತಿನಿತ್ಯ ತಮ್ಮ ಸುಷುಪ್ತಿ ಅವಸ್ಥೆಯಲ್ಲಿ ಪ್ರಾಜ್ಞನಾಮಕ ಭಗವಂತನನ್ನ ಪ್ರವೇಶ ಮಾಡ್ತಾರೆ. ಅದು ಮಾಡುವಂಥವನೇ ಭಗವಂತ, ಆದ್ದರಿಂದ ಅವನನ್ನು ವಿಶ್ವ ಅಂತ ಕರೆದು. ವಿಶೇಷೇಣ ಜ್ಞಾನ ಸ್ವರೂಪತ್ವಾತ್ ವಿಶ್ವಂ, ಆದ್ದರಿಂದ ಅವನನ್ನು ವಿಶ್ವ ಅಂತ ಕರೆದ್ರು. ಇನ್ನು ವಿಶ್ವ ಅನ್ನುವಂತಹ ಜಗತ್ತೇನಿದೆ ಅಲ್ಲ, ಈ ಜಗತ್ತಿಗೆ ಒಡೆಯನಾದ್ದರಿಂದ ಅವನನ್ನ ವಿಶ್ವ ಅಂತ ಕರೆದ್ರು. ಎಷ್ಟು ಅರ್ಥ ಹೇಳ್ತಾರೆ ನೋಡಿ. ಇನ್ನು ವಿಶಿಷ್ಟಾನಂದ ಪೂರ್ಣತ್ವಾತ್ ವಿಶ್ವಂ ವೇತಿ ಪೂರ್ಣತ್ವ ವಾಚಿ ಸ್ಯಾತ್ ಇತಿ ವಚನ. ಈ ರೀತಿಯಾಗಿ ತಿಳ್ಕೊಂಡ್ರೆ ನಮಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ವಿಶ್ವ ವಿಶ್ವಾಯ ನಮಃ ಮೊದಲನೇ ನಾಮಕ್ಕೆ ಇಷ್ಟೊಂದು ಅರ್ಥಗಳನ್ನು ತಿಳಿಸ್ತಾ ಇದ್ದಾರೆ. ವಿಶ್ವನಾಮ ಸ ಭಗವಾನ್ ಯತಪೂರ್ಣ ಗುಣಪ್ರಭು. ಇದರಲ್ಲಿ ಯಾವ ಅರ್ಥ ಬೇಕಾದ್ರೂ ನೆನಪಿಟ್ಟುಕೊಳ್ಬಹುದು. ವಿಶ್ವಾಯ ನಮಃ ಅಂತ ತುಳಸಿ ಏರಿಸೋ ಸಂದರ್ಭದಲ್ಲಿ, ಭಗವಂತನಿಗೆ ಹೂವನ್ನ ಏರಿಸೋ ಸಂದರ್ಭದಲ್ಲಿ
ಆ ಭಗವಂತನ ನಾಮವನ್ನ ಚಿಂತನೆ ಮಾಡಬೇಕು. ವಿಶ್ವ ಅಂತ ಯಾಕೆ ಕರೀತಾರೆ ಭಗವಂತನನ್ನ? ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇಂತಹ ಅತ್ಯದ್ಭುತವಾದ ಜೀವೋತ್ತಮರಾದ ವಾಯುದೇವರಿಗೆ ವಿಶ್ವ ಅಂತ ಹೆಸರಿದೆ. ಆ ವಿಶ್ವ ನಾಮಕನಾಗಿರುವಂತಹ ವಾಯುದೇವರಿಗೆ ಪ್ರೇರಣೆ ಮಾಡ್ತಾನೆ ಭಗವಂತ. ಜೀವೋತ್ತಮರು ಇವರಾದ್ರೆ ಇವರನ್ನ ಪ್ರೇರಣೆ ಮಾಡುವಂಥವರು ಸರ್ವೋತ್ತಮನಾಗಿರುವಂತಹ ಭಗವಂತ. ಅಂತಹ ಭಗವಂತ ಇವನು ಪೂರ್ಣ ಆನಂದ ಜ್ಞಾನ ಸ್ವರೂಪಿಯಾಗಿರುವಂಥವು. ಇಷ್ಟಂತೂ ಚಿಂತನೆ ಮಾಡಬಹುದು. ಜ್ಞಾನಾನಂದ ವಯನಾಗಿರುವಂಥವನು ಅಂತ ಚಿಂತನೆ ಮಾಡಿದರೆ ಭಗವಂತ ನಮ್ಮ ದುಃಖಗಳನ್ನ ಕಳೆದು ನಮ್ಮ ಪಾಪವನ್ನ ಕಳೆದು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನನ್ನ ವಿಶ್ವ ವಿಶ್ವ ಅಂತ ಕರೀತಿದ್ದಾರೆ. ಆನಂದ ಪೂರ್ಣನಾಗಿರುವಂಥವನು, ಜ್ಞಾನಾನಂದಮಯನಾಗಿರುವಂಥವನು. ವಾಸುದೇವ ಸರ್ವಂ ಸರ್ವಂ ಕಲ್ವಿತ ಬ್ರಹ್ಮ ಅಂತ ಬೇಕಾದಷ್ಟು ಸೂತ್ರಗಳು ಶ್ರುತಿಗಳಲ್ಲಿ ಹೇಳ್ತೇವೆ. ಹಾಗಾಗಿ ಆದ್ದರಿಂದ ಇವತ್ತು ಒಂದು ಅರ್ಥವನ್ನ, ಒಂದು ನಾಮದ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಹೀಗೆ ವಿಶ್ವ ವಿಶ್ವ ಅಂತ ಹೇಳಿ ಆ ಭಗವಂತನನ್ನ ಕರೀತಾರೆ.